ಸ್ಥಾನಕ್ಕೆ ಕಾಂಗ್ರೆಸ್ ಅಂಧಪತನ ಆಗಿದೆ ಮತ್ತು ಸಿದ್ದರಾಮಯ್ಯ ಡಿಕೆ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ, ಬೆದರಿಸಿದ್ದಾರೆ. ನಾವು ಇಂಥ ಬೆದರಿಕೆಗಳೆಲ್ಲ ಎದುರ್ಕತೀವೇನ್ರಿ? ಕಾನೂನುಗಳು ನಮಗೂ ಗೊತ್ತಿದೆ. ನಾ ಲಾವ್ ಓದಿಲ್ಲ, ಇಂಜಿನಿಯರಿಂಗ್ ಓದಿರೋದು. ಕಾನೂನು ಪ್ರಕಾರ ಕ್ರಮ ತಗೊಂಡ್ರೆ ನಾವು ಸುಮ್ಮನೆ ಇರ್ತೀವ? ತಗೊಳಕ್ಕಾಗಲ್ಲ. ಹಂಗೆಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯನ, ಪ್ರತಿಭಟನೆ ಮಾಡ್ತಕ್ಕಂಥದ್ದನ್ನ, ಚಳುವಳಿ ಮಾಡ್ತಕ್ಕಂಥ ಸ್ವಾತಂತ್ರ್ಯನ ಕಿತ್ಕೊಳ್ಳೋಕ್ಕಾಗಲ್ಲ. ಗೊತ್ತಾಯ್ತಾ? ಇವತ್ತು 40% ಕಮಿಷನ್ ಇದೆ ಅಂತ ಹೇಳ್ತಾರಲ್ಲ ಕೆಂಪಣ್ಣ, ಅವ್ರ ಮೇಲೆ ಕ್ರಮ ತಗೊಳ್ಳಿ ನೋಡೋಣ. ಯಾಕೆ ತಗೊಂಡಿಲ್ಲ 1 ವರ್ಷ ಆದ್ರೂ? ಯಾಕಂದ್ರೆ ಇವ್ರ ಬಣ್ಣ ಬಯಲಾಗ್ಬಿಡ್ತದೆ ಅಂತ ಭಯದಿಂದ ತಗೊಂಡಿಲ್ಲ. ಬಿಜೆಪಿ ಸರ್ಕಾರ ಯಾವುದಕ್ಕೂ ನಿಮ್ಮ ಸೊಪ್ಪು ಆಗ್ತಾ ಇಲ್ಲ ಅಂದ್ರೆ ಎಲ್ಲದಕ್ಕೂ ಪಲಾಯನ ಮಾಡ್ತಾ ಇದೆ. ಯಾಕಂತಂದ್ರೆ ತಪ್ಪಿತಸ್ಥರಲ್ಲ, ಅದಕ್ಕೆ ಪಲಾಯನ ಮಾಡ್ತಾರೆ. ದೇ ಆರ್ ಗಿಲ್ಟಿ. ತಪ್ಪು ಮಾಡ್ಬಿಟ್ಟಿದ್ದಾರೆ. ಭ್ರಷ್ಟಾಚಾರ ಇವತ್ತು ವ್ಯಾಪಕವಾಗಿ ನಡೀತಾ ಇದೆ ಈ ಸರ್ಕಾರದಲ್ಲಿ, ಅದಕ್ಕೆ ಪಲಾಯನ ಮಾಡ್ತಾ ಇದ್ದಾರೆ. ನಾನು ಮಂಗಳವಾರ ಕೊಟ್ಟೆ 40% ಕಮಿಷನ್ ಬಗ್ಗೆ ಚರ್ಚೆ ಆಗಬೇಕು ಅಂತ. ಆ ಚರ್ಚೆಗೆ ಬರಬಾರ್ದಾಗ ನೋಡ್ಕೊಬಿಟ್ರು. ಚರ್ಚೆನೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಹಿಂದೆ ನಾನು ಬೆಳಗಾಂನಲ್ಲಿ ಕೊಟ್ಟಿದ್ದೆ ಅಡ್ಜರ್ನ್ಮೆಂಟ್ ಮೋಷನ್ನು, ಆಗಲೂ ಚರ್ಚೆ ಆಗಲಿಲ್ಲ. ಈಗ ಕೊಟ್ಟೆ, ಈಗಲೂ ಚರ್ಚೆ ಆಗಲಿಲ್ಲ. ವಿದ್ಯುತ್ ದರ ಏರಿಕೆ ಮಾಡಿದ್ದಾರೆ ಸರ್ ಮತ್ತೆ. ಬರೀ ವಿದ್ಯುತ್ ದರ ಅಲ್ಲ, ಎಲ್ಲ ಬೆಲೆಗಳು ಗಗನ ಕೊಟ್ಟೋಗ್ಬಿಟ್ಟಿದ್ದಾವೆ. ಈಗ ಬೆಲೆ ಏರಿಸೋದೇ ಒಂದು ಕೆಲಸ, ಬಡವರು ಹೊಟ್ಟೆ ಮೇಲೆ ಹೊಡೆಯೋದೇ ಒಂದು ಕೆಲಸ, ಬಡವರು ರಕ್ತ ಇರೋದೇ ಒಂದು ಕೆಲಸ. ಇವರು ಲಿಂಗಾಯತ ಧರ್ಮವನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಅಂತಂದ್ರೆ ಒಂದು ಧರ್ಮದವ್ರ ಬಗ್ಗೆ ಮಾತಾಡಿದಾಗ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿರೋದು ನಾವು ಅಲ್ವಾ? ಭ್ರಷ್ಟಾಚಾರದ ಬಗ್ಗೆ ಮಾತಾಡಬಾರ್ದ? ನಮಗೆ ಎಲ್ಲ ಜಾತಿಯವರು ಒಂದೇ, ಎಲ್ಲ ಜಾತಿಯವರಿಗೂ ಸಮಾನವಾಗಿ ಕಾಣ್ತೀವಿ, ಸಮಾನ ಗೌರವದಿಂದ ಕಾಣ್ತೀವಿ. ಇದ್ರಲ್ಲಿ ಜಾತಿ ಪ್ರಶ್ನೆ ಇಲ್ಲ. ಭ್ರಷ್ಟಾಚಾರ ಅಲ್ವಾ? 40% ಭ್ರಷ್ಟಾಚಾರ ಯಾರು ಹೇಳಿದವರು? ಕೆಂಪಣ್ಣ, ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು. ನಾನು ಹೇಳಿದ್ನ? ಹಾಗಾದ್ರೆ ಇವರು ಪ್ರಧಾನಮಂತ್ರಿ ಬಂದು 2018ರಲ್ಲಿ ಸಿದ್ದರಾಮಯ್ಯನ ಸರ್ಕಾರ 10% ಸರ್ಕಾರ ಅಂತ ಹೇಳಿದ್ರಲ್ಲ, ನಾವೇನಂತ ಕರೆಯೋದು ಅದಕ್ಕೆ? ಏನನ್ಬೇಕಿದೆ ಅದಕ್ಕೆ? ಭ್ರಷ್ಟಾಚಾರ ಯಾರೇ ಮಾಡಲಿ ಅದು ಕಾನೂನು ಬಾಹಿರ. ಗೊತ್ತಾಯ್ತಾ? ಭ್ರಷ್ಟಾಚಾರ ಅನ್ನೋದು ಒಂದು ಸಾಮಾಜಿಕ ರೋಗ, ಅಭಿವೃದ್ಧಿಗೆ ಅದು ಮಾರಕ. ಈಗ ಹೌದೌದು, ದೇ ಆರ್ ಡೈವರ್ಟಿಂಗ್.